ನಿಮ್ಮ ವಯಸ್ಸೇನಾದ್ರೂ 30 ವರ್ಷ ಆಗಿದ್ರೆ ಇನ್ನು 30 ವರ್ಷ ಹೆಲ್ತಿಯಾಗಿ ಹ್ಯಾಪಿಯಾಗಿ ಖುಷಿಯಾಗಿ ಬದುಕಬೇಕು ಅಂತ ಅಂದ್ರೆ ಈ 5 ವಿಷಯ ಮರಿದಿರ ಫಾಲೋ ಮಾಡಿ. ಮೊದಲನೇದು, ನಿಮ್ಮ ದೇಹಕ್ಕೆ ಹೇಗೆ ಪ್ರೋಟೀನ್ ಇಂಪಾರ್ಟೆಂಟ್ ಅದೇ ರೀತಿ ನಿಮ್ಮ ಮೆದುಳು ಕೂಡ ಪ್ರೋಟೀನ್ ಬೇಕೇ ಬೇಕು. ಒಮೆಗಾ 3s ಆಗಿರ್ಬೋದು, ವಿಟಮಿನ್ ಡಿ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಇದೆಲ್ಲ ನಿಮ್ಮ ಮೆದುಳಿಗೆ ತುಂಬಾ ಇಂಪಾರ್ಟೆಂಟ್. ಈ ವಿಟಮಿನ್ ನೀವೇನ ಕನ್ಸ್ಯೂಮ್ ಮಾಡಲ್ಲ ಅಂತ ಅಂದ್ರೆ ನಿಮ್ಗೆ ಸ್ಟ್ರೆಸ್, ಆಂಗ್ಸೈಟಿ, ಫರ್ಗೆಟ್ಫುಲ್ನೆಸ್ ಇದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಇವತ್ತಿಂದ ನಿಮ್ಮ ದೇಹಕ್ಕೆ ಮಾತ್ರ ಪ್ರೋಟೀನ್ ತಗೊಂಬೇಡಿ, ನಿಮ್ಮ ಮೆದುಳು ಕೂಡ ಪ್ರೋಟೀನ್ ತಗೊಳೋದು ಶುರು ಮಾಡಿ. ಎರಡನೇದು, ಮಾಡರ್ನ್ ಲೈಫ್ ಇಸ್ ಫುಲ್ ಆಫ್ ಪ್ರೆಷರ್, ಕೆರಿಯರ್, ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ, ಓವರ್ ಥಿಂಕಿಂಗ್. ನಮ್ಮ ಮೆದುಳಿಗೆ ಬ್ರೇಕೇ ಇಲ್ಲ. ಇದೇ ರೀತಿ ಕಂಟಿನ್ಯೂ ಆದ್ರೆ ಒಂದಲ್ಲ ಒಂದಿನ ನಮ್ಮ ಮೆದುಳು ಬಸ್ಟ್ ಆಗೋಗುತ್ತೆ. ನಿಮ್ಮ ಮೆದುಳನ್ನ ನೀವು ಕಾಮ್ ಆಗಿ ಮಾಡ್ಕೊಬೇಕು ಅಂತಂದ್ರೆ ಸ್ಕ್ರೀನ್ ಟೈಮ್ ನ ರೆಡ್ಯೂಸ್ ಮಾಡಿ, ಆದಷ್ಟು ಮೊಬೈಲ್, ಟಿವಿ ಯೂಸ್ ಮಾಡೋದು ಕಮ್ಮಿ ಮಾಡಿ. ಮೂರನೇದು, ಪ್ರೊಜೆಸ್ಟ್ರಾನ್, ಟೆಸ್ಟೋಸ್ಟ್ರಾನ್. 30 ವರ್ಷ ವಯಸ್ಸಾಗ್ತಾ ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ಮೂಡು, ಮೆಮೊರಿ ಎಲ್ಲ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನ ಓವರ್ಕಮ್ ಮಾಡಕ್ಕೆ ನೀವು ಪ್ರತಿನಿತ್ಯ ಜಿಮ್ ಹೋಗ್ಬೇಕು. ನಾಲ್ಕನೇದು, ನಿಮ್ಮ ಮೆಂಟಲ್ ಹೆಲ್ತ್ ಏನಾದ್ರು ಚೆನ್ನಾಗಿಲ್ಲ ಅಂತ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಏನು ಚೆನ್ನಾಗಿರಲ್ಲ. ನೀವು ಮೆಡಿಟೇಷನ್ ಮಾಡೋದ್ರಿಂದ, ದೇವ್ರ ಧ್ಯಾನ ಮಾಡೋದ್ರಿಂದ, ಮಂತ್ರ ಓದೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಐದನೇದು ಬಂದು ಆಕ್ಸಿಟಿನ್. ಇಟ್ಸ್ ಅ ಲವ್ ಹಾರ್ಮೋನ್. ನೀವು ಒಬ್ಬಂಟಿ ಆಗಿರ್ತೀರಾ, ಇರಿಟೇಟ್ ಆಗ್ತಿರ್ತೀರಾ, ಸ್ಟ್ರೆಸ್ ಆಗ್ತಿರುತ್ತೆ. ಸೊ ಹಾಗಾಗಿ ನಿಮ್ಮ ಸುತ್ತ ಇರುವಂತ ಸಂಬಂಧ ತುಂಬಾ ಹೆಲ್ತಿಯಾಗಿ ಮಾಡ್ಕೊಳ್ಳಿ. ಆಗ ಆಕ್ಸಿಟಿನ್ ಲೆವೆಲ್ ತುಂಬಾ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಲವ್ ಹಾರ್ಮೋನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದೇ ರೀತಿ ವಿಡಿಯೋಸ್ಗೆ ನನ್ನ ಮರಿದಿರ ಫಾಲೋ ಮಾಡಿ. ನಿಮ್ಮ ಲೈಫ್ ನ ತುಂಬಾ ಈಸಿಯಾಗಿ ಮಾಡ್ತೀನಿ. ಥ್ಯಾಂಕ್ ಯು.